ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SCPM ಮಾಡ್ಯೂಲ್ 2 ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಮಾಡ್ಯೂಲಲ್ಲಿ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಬರ್ತವೆ, ಯಾವ್ಯಾವ ರೀತಿ ಓದಬೇಕು, ಯಾವ್ಯಾವ ಕಾನ್ಸೆಪ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಇದೇ ರೀತಿ ಫಾಲೋ ಮಾಡ್ತಾ ಹೋಗಿ ಮಿನಿಮಮ್ ಅಂತ ಅಂದ್ರೂ 90 to 95% ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಈ ಒಂದು PDF ಅನ್ನು ನೋಡಿದ್ರೆ. ಈ PDF ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಫಸ್ಟ್ ಎಕ್ಸ್ಪ್ಲನೇಷನ್ ಅನ್ನ ಕೇಳ್ಕೊಂತ ಹೋಗಿ, ಸರಿನಾ? ಎಸ್, ಮೊದಲನೇದು ರಿಕ್ವೈರ್ಮೆಂಟ್ಸ್ ಇಂಜಿನಿಯರಿಂಗ್ ಅಂತ ಅಂದ್ರೇನು? ಸಿಂಪಲ್, ನಾನು ಒಬ್ಬರು ಕ್ಲೈಂಟ್ಗೆ ಏನೋ ಒಂದು ಮಾಡೆಲ್ ಅನ್ನ ರೆಡಿ ಮಾಡ್ಕೊಡ್ತೀನಿ, ಅಥವಾ ವೆಬ್ಸೈಟ್ ಅನ್ನೋ ಇರ್ಬೋದು, ಅಥವಾ ಆ್ಯಪ್ ಅನ್ನು ನಾನು ರೆಡಿ ಮಾಡ್ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನೇನು ಮಾಡಬೇಕು, ಅವರ ರಿಕ್ವೈರ್ಮೆಂಟ್ಸಿನ ಪ್ರಕಾರ ನಾನು ರೆಡಿ ಮಾಡ್ಕೊಡ್ಬೇಕಲ್ವಾ? ಸೊ ಫಸ್ಟು ಆ ರಿಕ್ವೈರ್ಮೆಂಟ್ಸನ್ನು ಗ್ಯಾದರ್ ಮಾಡಿ ನಾನು ಯಾವ ರೀತಿ ಅದನ್ನು ಡಿಸೈನ್ ಮಾಡ್ತೀನಿ, ಮತ್ತು ಲಾಸ್ಟಿಗೆ ಯಾವ ರೀತಿ ಅವರಿಗೆ ಡಿಪ್ಲಾಯ್ಮೆಂಟ್ ಮಾಡಿ ಕೊಡ್ತೀನಿ ಅನ್ನೋದನ್ನು ನಾವೇನಂತ ಕರಿತೀವಿ, ರಿಕ್ವೈರ್ಮೆಂಟ್ಸ್ ಇಂಜಿನಿಯರಿಂಗ್ ಅಂತ ಕರಿತಾ ಹೋಗ್ತೀವಿ. ನೋಡಿ ಇಲ್ಲಿ, ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ಯೂಸರ್ ಎಕ್ಸ್ಪೆಕ್ಟೇಷನ್ ಫಾರ್ ಎ ನ್ಯೂ ಆರ್ ಮಾಡಿಫೈಡ್ ಪ್ರಾಡಕ್ಟ್. ಸರಿನಾ? ಈಗ ಹೊಸದಾಗಿ ಕ್ರಿಯೇಟ್ ಆಗ್ತಾ ಇರ್ಬೋದು ಆ ಒಂದು ಪ್ರಾಡಕ್ಟು, ಇಲ್ಲ ಅಂತಂದರೆ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥ ಪ್ರಾಡಕ್ಟನ್ನು ಮಾಡಿಫೈ, ಸ್ವಲ್ಪ ಏನಾದ್ರೂ ಕೂಡ ಮಾರ್ಕೆಟ್ ಸಿಚುವೇಶನ್ಸ್ ಪ್ರಕಾರ ಚೇಂಜಸನ್ನು ಮಾಡ್ತಿರುವಂಥದ್ದು. ಇಟ್ ಬಿಗಿನ್ಸ್ ಡ್ಯೂರಿಂಗ್ ದ ಕಮ್ಯುನಿಕೇಷನ್ ಆ್ಯಕ್ಟಿವಿಟಿ ಆ್ಯಂಡ್ ಕಂಟಿನ್ಯೂಸ್ ಟಿಲ್ ದ ಮಾಡೆಲಿಂಗ್. ಯಾಕೆ? ಫಸ್ಟು ಕಮ್ಯುನಿಕೇಟ್ ಮಾಡಬೇಕಲ್ವಾ ಕ್ಲೈಂಟ್ಸಿಂದ, ನಾವು ರಿಕ್ವೈರ್ಮೆಂಟ್ಸನ್ನು ತಗೋಬೇಕು. ಆ ರಿಕ್ವೈರ್ಮೆಂಟ್ಸನ್ನು ಇಟ್ಕೊಂಡು ಮಾಡೆಲಿಂಗನ್ನು ಮಾಡಿ ಕೊನೆಗೆ ನಾವು ಡಿಪ್ಲಾಯ್ಮೆಂಟ್ ಮಾಡಿ ಕೊಡ್ತಾ ಹೋಗ್ತೀವಿ. ಫಸ್ಟು ರಿಕ್ವೈರ್ಮೆಂಟ್ ಇಂಜಿನಿಯರಿಂಗ್ ಟಾಸ್ಕ್ಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದು ಇನ್ಸೆಪ್ಷನ್ ಅಂತ ಅಂದ್ರೇನು? ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಏನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ, ಯಾವ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋದಕ್ಕೆ ಈ ಒಂದು ಸಾಫ್ಟ್ವೇರನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಎಲಿಸಿಟೇಷನ್ ಅಂತ ಅಂದ್ರೇನು? ಏನು ನಾವು ರಿಕ್ವೈರ್ಮೆಂಟ್ಸನ್ನು ಗ್ಯಾದರ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟೇಷನ್ಸ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸು, ಏನೇನನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡಬೇಕು ಅದಷ್ಟನ್ನು ಕೂಡ ನಾವೇನು ಮಾಡ್ತೀವಿ, ಗ್ಯಾದರ್ ಮಾಡ್ತೀವಿ. ನೋಡಿ ಇಲ್ಲಿ, ಗ್ಯಾದರ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ದ ರಿಕ್ವೈರ್ಮೆಂಟ್ಸ್. ಗೊತ್ತಾಯ್ತಾ? ಡಾಕ್ಯುಮೆಂಟ್ ಮಾಡ್ಕೊತಾ ಹೋಗ್ತೀವಿ ಏನೇನು ಬೇಕು ಅಂತ. ಇದರಲ್ಲೇ ನಮಗೆ 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರ್ತವೆ. ಒಂದು ಸ್ಕೋಪ್ ಪ್ರಾಬ್ಲಮ್ ಅಂತ ಅಂದ್ರೇನು? ಅನ್ಕ್ಲಿಯರ್ ಸಿಸ್ಟಮ್ ಬೌಂಡ್ರೀಸ್ ಆರ್ ಅನ್ನೆಸೆಸರಿ ಟೆಕ್ನಿಕಲ್ ಡೀಟೇಲ್ಸ್. ಏನು ಬೇಕು ಅಷ್ಟನ್ನು ಮಾತ್ರ ನಾವು ತಗೋಬೇಕು, ಸರಿನಾ? ಅನ್ನೆಸೆಸರಿಯಾಗಿ ಎಕ್ಸ್ಟ್ರಾ ವರ್ಕನ್ನು ಮಾಡೋದಕ್ಕೆ ಹೋಗಬಾರ್ದು. ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಅಂತ ಅಂದ್ರೇನು? ಏನೋ ಒಂದು ರಿಕ್ವೈರ್ಮೆಂಟನ್ನು ಹೇಳಿರ್ತಾರೆ, ನಾವು ಡಾಕ್ಯುಮೆಂಟೇಷನನ್ನು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತಂದರೆ ಅಲ್ಲಿ ತಪ್ಪಾಗ್ತಾ ಹೋಗುತ್ತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ. ಅವಾಗ ನಾವು ಬಿಲ್ಡ್ ಮಾಡುವಂಥ ಪ್ರಾಜೆಕ್ಟ್ ಅಥವಾ ಸಾಫ್ಟ್ವೇರು ಒಂದು ಸ್ವಲ್ಪ ಡಿಟಾರಿಯೇಟ್ ಆಗ್ಬೋದು, ಇಲ್ಲ ಅಂತಂದರೆ ಅದರದ್ದು ಎಫಿಷಿಯನ್ಸಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ವಾಲಟಿಲಿಟಿ ಅಂತ ಅಂದ್ರೇನು? ಈಗ ಕ್ಲೈಂಟು ಸ್ಟಾರ್ಟಿಂಗಲ್ಲಿ ಹೇಳಿರ್ತಾರೆ ನಮಗೆ ಈ ಥರ ರಿಕ್ವೈರ್ಮೆಂಟ್ಸ್ ಇದೆ ಅಂತ, ಆಮೇಲೆ ಬಂದು ಒಂದು ಸ್ವಲ್ಪ ಚೇಂಜಸನ್ನು ಮಾಡಬೇಕು ಅಂತಂದಾಗ ಅಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಇಲ್ಲ ಅಂತಂದರೆ ನಾವೇನಾದ್ರೂ ಸೀಕ್ವೆನ್ಷಿಯಲ್ ಮಾಡೆಲ್ಗಳನ್ನು ಯೂಸ್ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ವಾಟರ್ ಫ್ಲೋ ಮಾಡೆಲ್ ಇರ್ಬೋದು, ಆ ಥರ ಮಾಡೆಲ್ಸ್ಗಳನ್ನು ಯೂಸ್ ಮಾಡ್ಬೇಕಾದ್ರೆ ನಾವು ಮತ್ತೆ ಎಂಟೈರ್ ಪ್ರೋಸೆಸ್ಸನ್ನು ಮೊದಲಿಂದ ಶುರು ಮಾಡಬೇಕಾಗತ್ತೆ. ಸೊ ಆ ಒಂದು ಸ್ಟೆಪ್ಪಲ್ಲಿ ನಮಗೆ ಯೂಸ್ ಆಗೋದು ಯಾವುದು? ಇನ್ಕ್ರಿಮೆಂಟಲ್ ಅಥವಾ ಇಟಿರೇಟಿವ್ ಮಾಡೆಲ್ಸನ್ನು ಯೂಸ್ ಮಾಡ್ತಾ ಹೋದರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ಆಲ್ರೆಡಿ ನಾವು ಮಾಡ್ಯೂಲ್ 1 ಡಿಸ್ಕಸ್ ಮಾಡಿದ್ದೀವಿ. ಈಗ ಎಲಾಬರೇಷನ್ ಅಂತ ಅಂದ್ರೇನು? ನಮಗಿರುವಂಥ ಪ್ರಾಬ್ಲಮ್ ಸ್ಟೇಟ್ಮೆಂಟಿನ ಡಿಫ್ರೆಂಟ್ ಡೈಮೆನ್ಷನ್ಸನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನೆಗೋಷಿಯೇಷನ್ ಅಂತಂದರೆ ನಮಗೆ ಒಬ್ಬರೇ ಸ್ಟೇಕ್ ಹೋಲ್ಡರ್ ಇರಲ್ಲ, ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ರೇನು? ಮಲ್ಟಿಪಲ್ ಕ್ಲೈಂಟ್ಸ್ಗಳಿರ್ತಾರೆ ಒಂದೇ ಒಂದು ಪ್ರಾಜೆಕ್ಟ್ಗೆ, ಸರಿನಾ? ಆವಾಗ ನಾವು ಅವರು ಎಲ್ಲರ ಹತ್ರನೂ ಕೂಡ ಈ ಒಂದು ರಿಕ್ವೈರ್ಮೆಂಟು, ಈ ಒಂದು ಪ್ರೈಸಿಂಗ್ ರೇಂಜು, ಸೊ ಈ ಥರ ನಾವು ನೆಗೋಷಿಯೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಪೆಸಿಫಿಕೇಷನ್, ಯಾವುದ್ರ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಷನನ್ನು ಮಾಡಬೇಕು? ವ್ಯಾಲಿಡೇಷನ್, ನಮ್ಮ ಸಾಫ್ಟ್ವೇರಿನ ವ್ಯಾಲಿಡೇಷನ್. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್, ಸರಿನಾ? ಏನು ರಿಕ್ವೈರ್ಮೆಂಟ್ಸನ್ನು ಹೇಳಿರ್ತಾರೆ ಅದನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡಿರ್ತೀವಿ ಅಂತ, ಸರಿನಾ? ಒಂದ್ಸಲಿ ನೀವು ಕ್ಲಿಯರಾಗಿ ಇದನ್ನು ಓದ್ತಾ ಹೋದರೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್, ಸರಿನಾ? ರಿಕ್ವೈರ್ಮೆಂಟ್ ಎಲಿಸಿಟೇಷನ್ ಅಂತ ಕರಿಬೋದು, ಅಥವಾ ಎಲಿಸೈಟಿಂಗ್ ದ ರಿಕ್ವೈರ್ಮೆಂಟ್ಸ್ ಅಂತ ಕೂಡ ಕ್ವಶನನ್ನು ಕೇಳ್ಬೋದು. ಮೊದಲನೇದು ಬರುವಂಥದ್ದು ಕೊಲಾಬ್ರೇಟಿವ್ ರಿಕ್ವೈರ್ಮೆಂಟ್ಸ್ ಗ್ಯಾದರಿಂಗ್. ಕೊಲಾಬ್ರೇಟಿವ್ ಅಂತ ಅಂದ್ರೇನು? ಇಲ್ಲಿ ನನಗೆ ಸ್ಟೇಕ್ ಹೋಲ್ಡರ್ ಅಂತಂದರೆ ಕ್ಲೈಂಟ್ಗಳು ಕೂಡ ಸೇರ್ಕೊತಾರೆ, ನನ್ನ ಟೆಕ್ನಿಕಲ್ ಟೀಮ್ ಅಂತಂದರೆ ಯಾರು ಆ ಸಾಫ್ಟ್ವೇರನ್ನು ಬಿಲ್ಡ್ ಮಾಡ್ತಾ ಇರ್ತಾರೆ ಅದನ್ನು ಏನಂತ ಕರಿತೀವಿ? ಕೊಲಾಬ್ರೇಟಿವ್. ಇಬ್ಬರು ಕೂಡ ಕೊಲ್ಯಾಬ್ ಆಗ್ತಾರೆ. ನೋಡಿ ಇಲ್ಲಿ, ಇನ್ವಾಲ್ವ್ಸ್ ದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆ್ಯಂಡ್ ದ ಸ್ಟೇಕ್ ಹೋಲ್ಡರ್ಸ್ ವರ್ಕಿಂಗ್ ಟುಗೆದರ್. ಗೊತ್ತಾಯ್ತಾ? ಇಬ್ಬರು ಕೂಡ ಸೇರಿ ಏನು ರಿಕ್ವೈರ್ಮೆಂಟ್ಸ್ ಇದೆ ಇದರಲ್ಲಿ ಈ ಥರ ಚೇಂಜಸನ್ನು ಮಾಡಬೇಕು ಅಂದರೆ ಪ್ರತಿಯೊಂದು ಇನ್ಕ್ರಿಮೆಂಟ್ಸಲ್ಲೂ ಕೂಡ ನಾವೇನು ಮಾಡ್ತಾ ಹೋಗ್ತೀವಿ, ಅಪ್ಡೇಟ್ಸನ್ನು ಕ್ಲೈಂಟ್ಗಳಿಗೆ ಕೊಡ್ತಾ ಹೋಗ್ತೀವಿ. ಏನಾದರೂ ಸ್ಮಾಲ್ ಚೇಂಜಸ್ ಇದ್ದರೆ ಅದನ್ನು ಅವರು ಹೇಳ್ತಾ ಹೋಗ್ತಾರೆ. ಈ ಥರ ಕೊಲಾಬ್ರೇಟಿವ್ ಆಗಿ. ಗೋಲ್ ಏನು? ಐಡೆಂಟಿಫೈ ದ ಪ್ರಾಬ್ಲಮ್, ಪ್ರಪೋಸ್ ದ ಸೊಲ್ಯೂಷನ್,
ನೆಗೋಷಿಯೇಟ್ ದ ಆಲ್ಟರ್ನೇಟಿವ್ಸ್ ಆ್ಯಂಡ್ ಡಿಫೈನ್ ದ ಪ್ರಿಲಿಮಿನರಿ ರಿಕ್ವೈರ್ಮೆಂಟ್ಸ್. ಸರಿನಾ, ಈ ಥರ ನಾವು ಪ್ರೊಸೀಡ್ ಆಗ್ತಾ ಹೋಗ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗಿ. ಎಕ್ಸಾಂಪಲ್ ಪ್ರೋಸೆಸ್ಸು ಯಾವ ರೀತಿ? ಫಸ್ಟು ಐಡೆಂಟಿಫೈ ದ ಸ್ಟೇಕ್ ಹೋಲ್ಡರ್ ಅಂತಂದರೆ ಕ್ಲೈಂಟ್ಗಳು ಯಾರು ಅಂತ ನಮಗೆ ಗೊತ್ತಾಗಬೇಕು. ಕಂಡಕ್ಟ್ ದ ಇನಿಷಿಯಲ್ ಮೀಟಿಂಗ್, ಏನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ ಮತ್ತು ಸ್ಟೇಕ್ ಹೋಲ್ಡರ್ಸ್ ಅವರಿಬ್ಬರು ಮಧ್ಯೆ ಒಂದು ಮೀಟಿಂಗನ್ನು ನಡೆಸ್ತೀವಿ. ಆಮೇಲೆ ಬ್ರೈನ್ ಸ್ಟಾರ್ಮಿಂಗು, ವರ್ಕ್ಶಾಪು ಮತ್ತು ಯೂಸರ್ ಸ್ಟೋರೀಸನ್ನು ಡಿಸೈನ್ ಮಾಡ್ತಾ ಹೋಗ್ತೀವಿ. ಅಂತಂದರೆ ಏನೇನು ರಿಕ್ವೈರ್ಮೆಂಟ್ಸ್ ಇದ್ದಾವೆ ಅದ್ರ ಪ್ರಕಾರ ನಾವು ಡಾಕ್ಯುಮೆಂಟ್ಸನ್ನು ಗ್ಯಾದರ್ ಅಥವಾ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಡಾಕ್ಯುಮೆಂಟ್ ಆ್ಯಂಡ್ ವ್ಯಾಲಿಡೇಷನ್ ರಿಕ್ವೈರ್ಮೆಂಟ್ಸ್. ಸರಿನಾ, ಏನು ಡಾಕ್ಯುಮೆಂಟೇಷನ್ಸ್ ಇರ್ತವೆ ಅವುಗಳನ್ನು ವ್ಯಾಲಿಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಚೆಕ್ ಮಾಡಿ ಡಿಫ್ರೆಂಟ್ ಡೈಮೆನ್ಷನ್ಸಲ್ಲಿ ನಾವು ಯಾವ ರೀತಿ ಇದನ್ನು ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂತ ಚೆಕ್ ಮಾಡ್ತೀವಿ. ಕ್ರಿಯೇಟ್ ದಿ ಪ್ರೋಟೋಟೈಪ್ಸ್ ಆರ್ ದಿ ವೈರ್ ಫ್ರೇಮ್ಸ್. ಸರಿನಾ, ಪ್ರೋಟೋಟೈಪ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಕ್ಲೈಂಟ್ಗೆ ತೋರಿಸಿ ಅವ್ರು ಒಪ್ಪಿದ್ದಾರೆ ಅಂತ ಅಂದಮೇಲೆ ಅದನ್ನು ಬಿಲ್ಡ್ ಮಾಡೋದಕ್ಕೆ ರೆಡಿ ಆಗ್ತಾ ಹೋಗ್ತೀವಿ. ಇಟ್ರೇಟ್ ಆ್ಯಂಡ್ ಇಂಪ್ರೂವ್ ಅಷ್ಟೇ. ನೆಕ್ಸ್ಟು ಕ್ವಾಲಿಟಿ ಫಂಕ್ಷನ್ ಡೆವಲಪ್ಮೆಂಟ್. ಕ್ವಾಲಿಟಿ ಫಂಕ್ಷನ್ ಡೆವಲಪ್ಮೆಂಟ್ ಅಂತ ಅಂದರೆ ಏನು? ಸಿಂಪಲ್, ಟ್ರಾನ್ಸ್ಲೇಟ್ಸ್ ದ ಕಸ್ಟಮರ್ ನೀಡ್ ಇನ್ ಟು ದ ಟೆಕ್ನಿಕಲ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್. ಏನು ಕಸ್ಟಮರ್ ನೀಡ್ ಇರುತ್ತೆ ಅದನ್ನು ಟೆಕ್ನಿಕಲ್ಲಾಗಿ ಕನ್ವರ್ಟ್ ಮಾಡ್ತಾ ಹೋಗೋದು ಅಷ್ಟೇ. ಫೋಕಸಸ್ ಆನ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಏನೇ ಸಾಫ್ಟ್ವೇರನ್ನು ಮಾಡಿದ್ರು ಕೂಡ ಕ್ಲೈಂಟ್ ಅಥವಾ ಕಸ್ಟಮರಿನ ಸ್ಯಾಟಿಸ್ಫ್ಯಾಕ್ಷನ್ ಮೇಲೇ ಅಲ್ವಾ? ಎಸ್. ಟೈಪ್ಸ್ ಆಫ್ ರಿಕ್ವೈರ್ಮೆಂಟ್ಸ್ ಏನು ಬರ್ತವೆ? ಮೊದಲನೇದು ನಾರ್ಮಲ್ ರಿಕ್ವೈರ್ಮೆಂಟ್ಸ್. ನಾರ್ಮಲ್ ರಿಕ್ವೈರ್ಮೆಂಟ್ಸ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅವ್ರು ಏನಾದ್ರೂ ಒಂದು ಕೆಫೆಯನ್ನು ತೆಗಿತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಏನಿರಬೇಕು ಅದರಲ್ಲಿ? ಆರ್ಡ್ರಿಂಗಿಂದ ಇರಬೇಕು, ಡಿಸ್ಕೌಂಟ್ ಅಪ್ಡೇಟ್ ಆಗ್ತಾ ಇರಬೇಕು, ಮತ್ತು ಆ್ಯಡ್ ಟು ಕಾರ್ಟ್ ಇರಬೇಕು, ಪ್ರೈಸಿಂಗ್ ರೇಂಜನ್ನು ತೋರಿಸ್ತಾ ಇರಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಮೆಟೀರಿಯಲ್ಸನ್ನು ತೋರಿಸ್ತಾ ಹೋಗಬೇಕು. ಇಷ್ಟು ಎಕ್ಸ್ಪೆಕ್ಟೆಡ್ ರಿಕ್ವೈರ್ಮೆಂಟ್. ಎಕ್ಸ್ಪೆಕ್ಟೆಡ್ ರಿಕ್ವೈರ್ಮೆಂಟ್ ಅಂತಂದರೆ ಅದು ಬೇಕೇ ಬೇಕು. ಯಾವುದು? ಪೇಮೆಂಟ್ ಗೇಟ್ವೇಸ್ ಇರಲೇಬೇಕು. ಮತ್ತು ಒಂದು ಕ್ಲಿಕ್ ಆದ ತಕ್ಷಣ ಅದು ಡೈರೆಕ್ಟಾಗಿ ಆ್ಯಡ್ ಟು ಕಾರ್ಟ್ ಆಗ್ತಾ ಇರಬೇಕು. ಆ್ಯಡ್ ಟು ಕಾರ್ಟ್ ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ಒಟ್ಟಿನಾಗಿ ಸಪ್ರೇಟ್ ಆಗಾದ್ರೂ ಕೂಡ ಐಟಮ್ಸನ್ನು ನಾವು ಆರ್ಡ್ರ್ ಮಾಡೋ ರೀತಿ ಇರಬೇಕು. ನೆಕ್ಸ್ಟು ಎಕ್ಸೈಟಿಂಗ್ ರಿಕ್ವೈರ್ಮೆಂಟ್ಸ್. ಎಕ್ಸೈಟಿಂಗ್ ರಿಕ್ವೈರ್ಮೆಂಟ್ಸ್ ಅಂತಂದರೆ ನೀವು ಎಕ್ಸ್ಟ್ರಾ ಏನಾದ್ರೂ ಕೂಡ ಕ್ರಿಯೇಟ್ ಮಾಡ್ಕೊಡೋದು. ಫಾರ್ ಎಕ್ಸಾಂಪಲ್ ಲಾಯಲಿಟಿ ಸ್ಕ್ರ್ಯಾಚ್ ಕಾರ್ಡ್ ಥರ, ಈ ಥರ ನೀವು ಎಕ್ಸ್ಟ್ರಾ ಏನಾದ್ರೂ ಕೂಡ ಅವ್ರು ಹೇಳಿರಲ್ಲ, ಆದರೆ ನೀವು ಕ್ರಿಯೇಟ್ ಮಾಡಿಕೊಡ್ತೀರಾ. ಅದು ಅವರಿಗೆ ಎಕ್ಸೈಟ್ಮೆಂಟ್ ಆಗುತ್ತೆ ಅಲ್ವಾ? ಎಸ್, ನಾವು ಹೇಳಿರಲಿಲ್ಲ ಬಟ್ ಅವ್ರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಂತ. ಸೊ ಆ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಯೂಸರ್ ಸಿನೇರಿಯೋಸ್. ಸೊ ಯೂಸ್ ಕೇಸ್ ಸಿನೇರಿಯೋಸ್ ನಾವು ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಯಾವ ರೀತಿ ಬರೆಯೋದು ಅಂತ ಎಲ್ಲವ. ನೆಕ್ಸ್ಟ್ ಎಲಿಸಿಟೇಷನ್ ವರ್ಕ್ ಪ್ರಾಡಕ್ಟ್. ಸೊ ವರ್ಕ್ ಪ್ರಾಡಕ್ಟ್ಸ್ ಅಂತ ಅಂದ್ರೇನು? ನಾವೇನು ಸಾಫ್ಟ್ವೇರನ್ನು ಡಿಸೈನ್ ಮಾಡಿರ್ತೀವಿ ದಟ್ ಈಸ್ ದ ವರ್ಕ್ ಪ್ರಾಡಕ್ಟ್. ಅದನ್ನು ನಾವು ಕೊನೆಗೆ ಕಸ್ಟಮರ್ ಹತ್ರ ಡಿಪ್ಲಾಯ್ಮೆಂಟ್ ಮಾಡ್ತಾ ಹೋಗಬೇಕು. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟೇಟ್ಮೆಂಟ್ ಆಫ್ ನೀಡ್ ಆ್ಯಂಡ್ ಫೀಸಿಬಿಲಿಟಿ, ಬೌಂಡೆಡ್ ಸ್ಕೋಪ್ ಸ್ಟೇಟ್ಮೆಂಟು, ಲಿಸ್ಟ್ ಆಫ್ ದ ಸ್ಟೇಕ್ ಹೋಲ್ಡರ್. ಸೊ ಇದೆಲ್ಲದು ಕೂಡ ಇರಬೇಕಾಗತ್ತೆ. ನೆಕ್ಸ್ಟ್ ಇದು ನೋಡಿ, ಇದು ವೆರಿ ಇಂಪಾರ್ಟೆಂಟು. ಯೂಸ್ ಕೇಸ್ ಡಯಾಗ್ರಾಮನ್ನು ಕೇಳ್ಬೋದು. ಒಂದು ಬ್ಯಾಂಕ್ ATM ಇನ್ ಕೇಳ್ಬೋದು. ಸರಿನಾ, ATM ಇನ್ ಕೇಳ್ಬೋದು. ಇದನ್ನು ನೀವು ನೀಟಾಗಿ ನೋಡ್ಕೊಂಡ್ರೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೊಂದು ಯಾವ್ದು ಕೇಳ್ಬೋದು ಅಂತಂದರೆ ಸೇಫ್ ಹೋಮ್ ಸಿಸ್ಟಮ್. ಸೇಫ್ ಹೋಮ್ ಅಥವಾ ಸೇಫ್ ಹೌಸ್ ಸಿಸ್ಟಮಿಂದ ಕೇಳ್ತಾ ಹೋಗ್ಬೋದು. ಸೊ ಅದ್ರದ್ದು ಕೂಡ ಡಯಾಗ್ರಾಮನ್ನು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ, ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟು ಡೇಟಾ ಮಾಡಲಿಂಗ್ ಕಾನ್ಸೆಪ್ಟ್ಸ್. ಸೊ ಕಾನ್ಸೆಪ್ಟ್ಸ್ ಅಂತ ಬಂದಾಗ ಡೇಟಾ ಮಾಡಲಿಂಗ್ ಅಂತ ಅಂದರೆ ಏನು ಅಂತ ಗೊತ್ತಾಗಬೇಕು ಫಸ್ಟು. ಡೇಟಾ ಮಾಡಲಿಂಗ್ ಅಂತಂದರೆ ಸಿಂಪಲ್, ಇಟ್ ಈಸ್ ದ ಪ್ರೊಸೆಸ್ ಆಫ್ ರೆಪ್ರೆಸೆಂಟಿಂಗ್ ಎ ಸಾಫ್ಟ್ವೇರ್ ಸಿಸ್ಟಮ್ಸ್ ಡೇಟಾ ಯೂಸಿಂಗ್ ದ ಡಯಾಗ್ರಾಮ್, ಟೆಸ್ಟ್ ಆರ್ ದಿ ಸಿಂಬಲ್. ಈಗ ನೀವು ಒಂದು ನೋಟ್ಸನ್ನು ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಾ ಅಂತಂದಾಗ ನೀವು ನೋಟ್ಸನ್ನು ಮಾಡ್ಕೊತಾ ಇರ್ತೀರಿ. ಆಗ ನೀವು ಮಾಮೂಲಿ ನೋಟ್ಸ್ ಓದಿದ್ರೇ ನೀಟಾಗಿ ಅರ್ಥ ಆಗುತ್ತೋ, ಇಲ್ಲ ಅಂತಂದರೆ ನೀವು ಗ್ರಾಫ್ ಥರ, ಇಲ್ಲ ಅಂತಂದರೆ ಒಂಥರ ಡಿಸೈನಾಗೆಲ್ಲ ಮಾಡ್ಕೊತೀರಾ ಅಲ್ವಾ, ಒಂಥರ ಫ್ಲೋ ಚಾರ್ಟ್ಸ್ ಥರ, ಈ ಥರ ಮಾಡ್ಕೊಂಡಾಗ ನಿಮಗೆ ಈಸಿ ಆಗುತ್ತಲ್ಲ. ಫ್ಲೋ ಚಾರ್ಟ್ಸ್ ಥರ, ಡಯಾಗ್ರಾಮ್ಸ್ ಥರ ಆ ಥರ ರೆಡಿ ಮಾಡ್ಕೊಂಡಾಗ ಎಸ್. ಸೊ ಅದನ್ನೇ ಏನಂತ ಕರಿತೀವಿ ನಾವು ಇಲ್ಲಿ? ಡೇಟಾ ಮಾಡಲಿಂಗ್ ಅಂತ ಕರಿತಾ ಹೋಗ್ತೀವಿ. ಏನು ನಮಗೆ ಟೆಕ್ನಿಕಲ್ ಆಗಿರುತ್ತೆ ಅದನ್ನು ನಾವು ಡಯಾಗ್ರಾಮ್, ಟೆಕ್ಸ್ಟು, ಸಿಂಬಲ್ಸ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೊತಾ ಹೋಗ್ತೀವಿ. ಸೊ ಇಟ್ ಆ್ಯಕ್ಟ್ಸ್ ಲೈಕ್ ದ ಬ್ಲೂ ಪ್ರಿಂಟ್. ನೆಕ್ಸ್ಟ್ ಡೇಟಾ ಆಬ್ಜೆಕ್ಟ್ಸ್. ಸರಿನಾ, ಡೇಟಾ ಮಾಡಲಿಂಗಲ್ಲಿ ಮೊದಲನೇದು ಬರೋದು ಡೇಟಾ ಆಬ್ಜೆಕ್ಟ್ಸ್. ಡೇಟಾ ಆಬ್ಜೆಕ್ಟ್ ಈಸ್ ದ ಕಲೆಕ್ಷನ್ ಆಫ್ ದ ರಿಲೇಟೆಡ್ ಇನ್ಫಾರ್ಮೇಷನ್. ಸರಿನಾ, ರಿಲೇಟೆಡ್ ಇನ್ಫಾರ್ಮೇಷನ್. ಸೊ ಅದರ ರೆಪ್ರೆಸೆಂಟೇಷನ್ ಯಾವ ರೀತಿ ಇರ್ಬೋದು? ಎಕ್ಸ್ಟರ್ನಲ್ ಎಂಟಿಟಿ ಇರ್ಬೋದು, ಥಿಂಗ್ಸು, ಈವೆಂಟ್ಸು, ರೋಲ್ಸು, ಆರ್ಗನೈಸೇಷನಲ್ ಯೂನಿಟ್ಸು, ಪ್ಲೇಸಸ್ಸು, ಸ್ಟ್ರಕ್ಚರ್ಸ್. ಸೊ ಈ ಥರ ನಾವು ಡೇಟಾ ಆಬ್ಜೆಕ್ಟ್ಸನ್ನು ಡಿಫೈನ್ ಮಾಡ್ತಾ ಹೋಗ್ಬೋದು. ಡೇಟಾ ಅಟ್ರಿಬ್ಯೂಟ್ಸ್. ಸೊ ಅಟ್ರಿಬ್ಯೂಟ್ಸ್ ಅಂತ ಅಂದ್ರೇನು? ಡಿಫೈನ್ ದ ಪ್ರಾಪರ್ಟೀಸ್ ಆಫ್ ದ ಡೇಟಾ. ಏನು ಡಾಟಾ ಆಬ್ಜೆಕ್ಟ್ಸನ್ನು ತೊಗೊಂಡಿರ್ತೀವಿ ಅದರ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತವೆ. ದೇ ಆರ್ ಯೂಸ್ಡ್ ಟು ಐಡೆಂಟಿಫೈ ಆ್ಯನ್ ಇನ್ಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್, ಡಿಸ್ಕ್ರೈಬ್ ದ ಇನ್ಸ್ಟೆನ್ಸ್, ರೆಫರೆನ್ಸ್ ಅನದರ್ ಇನ್ಸ್ಟೆನ್ಸ್ ಇನ್ ಎ ಡಿಫ್ರೆಂಟ್ ಟೇಬಲ್. ಒಂದ್ಸಲಿ ಓದ್ಕೊಳ್ಳಿ, ಇದು ಒಂದು ಸ್ವಲ್ಪ ಥಿಯರಿ ಇದೆ, ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಸೊ ರಿಲೇಷನ್ಶಿಪ್ಸ್. ಸೊ ರಿಲೇಷನ್ಶಿಪ್ಸ್ ಅಂತಂದರೆ ಒಂದು ಡೇಟಾಗೂ ಇನ್ನೊಂದು ಡೇಟಾಗೂ ಯಾವ ರೀತಿ ಕನೆಕ್ಷನ್ ಇದೆ ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈ ಪರ್ಸನ್ ಓನ್ಸ್ ಎ ಕಾರ್. ಇಲ್ಲಿ ಪರ್ಸನ್ ಒಂದು ಡೇಟಾ ಅಂತ ತೊಗೊಂಡ್ರೆ ಕಾರ್ ಈಸ್ ಎ ಅನದರ್ ಡೇಟಾ ಆಬ್ಜೆಕ್ಟ್. ಸೊ ಇವರಿಬ್ಬರು ಮಧ್ಯೆ ಓನ್ಸ್ ಅಂತ ಅಂದರೆ ದಿಸ್ ಈಸ್ ದ ರಿಲೇಷನ್ಶಿಪ್. ಸರಿನಾ, ಆ ಥರ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟು, ಕ್ಲಾಸ್ ರೆಸ್ಪಾನ್ಸಿಬಿಲಿಟಿ ಕೊಲಾಬ್ರೇಷನ್ನು. ಸೊ ಇದನ್ನು ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. CRC ಮಾಡಲಿಂಗು.
CRC ಮಾಡಲಿಂಗ್ ಅಂತಂದರೆ ನೋಡಿ ಇಲ್ಲಿ, ಇಟ್ ಈಸ್ ಎ ಟೆಕ್ನಿಕ್ ಯೂಸ್ ಟು ಐಡೆಂಟಿಫೈ ಆ್ಯಂಡ್ ಆರ್ಗನೈಸ್ ದ ಕ್ಲಾಸಸ್ ಇನ್ ಆನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಸಿಸ್ಟಮ್. ಆಬ್ಜೆಕ್ಟ್ ಓರಿಯೆಂಟೆಡ್ ಸಿಸ್ಟಮಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಮೇಜರ್ ಆಗಿ ನಮಗೆ ಇಂಡೆಕ್ಸ್ ಕಾರ್ಡ್ ಅಂತ ಬರುತ್ತೆ ನೋಡಿ, ಇಲ್ಲಿ ಕಾರ್ಡ್ಗಳಿದಾವಲ್ಲ, ಡಿಫ್ರೆಂಟ್ ಇಂಡೆಕ್ಸ್ ಕಾರ್ಡ್ಗಳು. ಸೊ ಇದನ್ನು ಇಂಡೆಕ್ಸ್ ಕಾರ್ಡ್ ಅಂತ ಕರಿತೀವಿ. ಇದರಲ್ಲಿ ಕ್ಲಾಸ್ ನೇಮ್ ಅಂತ ಇರುತ್ತೆ, ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ, ಇಲ್ಲಿ ಕ್ಲಾಸ್ ಫ್ಲೋರ್ ಪ್ಲಾನ್ ಅಂತ ಇದೆಯಲ್ಲ, ಸೊ ಇಲ್ಲೇನು ಬರಿತೀವಿ ನಾವು, ಕ್ಲಾಸ್ ನೇಮ್ ಅಂತ ಬರಿತೀವಿ. ಸೊ ಕ್ಲಾಸಿನ ನೇಮ್ ಏನಿದೆ ಇಲ್ಲಿ, ಫ್ಲೋರ್ ಪ್ಲಾನ್ ಇದೆ. ನೆಕ್ಸ್ಟು ರೆಸ್ಪಾನ್ಸಿಬಿಲಿಟೀಸನ್ನು ನಾವು ಇಲ್ಲಿ ಬರಿತಾ ಹೋಗ್ತೀವಿ. ಅಂತ ಅಂದ್ರೆ ಏನು ನಮಗೆ ಗೊತ್ತಿದೆ, ಅಟ್ರಿಬ್ಯೂಟ್ಸ್ಗಳೇನಿದಾವೆ ಅವನ್ನೆಲ್ಲ ಇಲ್ಲಿ ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಕೊಲಾಬ್ರೇಟರ್ಸ್ ಏನು, ಒಂಥರ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಕೊಡೋ ರೀತಿ, ಆ ಥರ. ಸೊ ಟೈಪ್ಸ್ ಆಫ್ ಕ್ಲಾಸಸ್ ಬರ್ತವೆ. ಸೊ ಟೈಪ್ಸ್ ಆಫ್ ಕ್ಲಾಸಸ್ ಯಾವುವು, ಎಂಟಿಟಿ ಕ್ಲಾಸು, ಬೌಂಡ್ರಿ ಕ್ಲಾಸು, ಕಂಟ್ರೋಲರ್ ಕ್ಲಾಸು. ಸೊ ಇವಷ್ಟೂ ಕೂಡ ನೋಡ್ಕೊತ ಹೋಗಿ. ಎಂಟಿಟಿ ಕ್ಲಾಸ್ ಅಂದ್ರೇನು, ರೆಪ್ರೆಸೆಂಟ್ ದ ಬಿಸ್ನೆಸ್ ಆಬ್ಜೆಕ್ಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆ್ಯಂಡ್ ಯೂಶುವಲಿ ಸ್ಟೋರ್ಡ್ ಇನ್ ದ ಡೇಟಾ ಬೇಸ್. ಸರಿನಾ, ಬಿಸ್ನೆಸ್ ಆಬ್ಜೆಕ್ಟ್ಸನ್ನು ಇದು ಹೇಳ್ತಾ ಹೋಗುತ್ತೆ, ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಬೌಂಡ್ರಿ ಕ್ಲಾಸ್ ಏನು ಹೇಳುತ್ತೆ, ಮ್ಯಾನೇಜಸ್ ದ ಯೂಸರ್ ಇಂಟರ್ಫೇಸ್ ಆ್ಯಂಡ್ ಇಂಟರಾಕ್ಷನ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ಎಂಟಿಟಿ ಆಬ್ಜೆಕ್ಟ್. ಯೂಸರು ಮತ್ತು ಎಂಟಿಟಿ ಆಬ್ಜೆಕ್ಟ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ಪನ್ನು ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಕಂಟ್ರೋಲರ್ ಕ್ಲಾಸ್ ಕೋಆರ್ಡಿನೇಟ್ ಆಲ್ ದಿ ಆಕ್ಟಿವಿಟೀಸ್. ಏನು ಆಕ್ಟಿವಿಟೀಸ್ ಆಗ್ತವೆ ಸಿಸ್ಟಮಲ್ಲಿ ಅದನ್ನು ಕೋಆರ್ಡಿನೇಟ್ ಅಂತ ಅಂದರೆ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಗೈಡ್ಲೈನ್ಸ್ ಏನು ಓದುವಂಥ ಅವಶ್ಯಕತೆ ಇಲ್ಲ. ಕೊಲಾಬ್ರೇಟರ್ಸನ್ನು ನೋಡ್ಕೊತ ಹೋಗಿ. ಕ್ಲಾಸಸ್ ಫುಲ್ಫಿಲ್ ದ ರೆಸ್ಪಾನ್ಸಿಬಿಲಿಟಿ ಬೈ ಯೂಸಿಂಗ್ ದೇರ್ ಓನ್ ಅಟ್ರಿಬ್ಯೂಟ್ಸ್ ಆರ್ ಆಪರೇಟರ್ಸ್, ಕೊಲಾಬ್ರೇಟಿಂಗ್ ವಿತ್ ಅದರ್ ಕ್ಲಾಸಸ್ ಟು ರಿಕ್ವೆಸ್ಟ್ ದ ಇನ್ಫಾರ್ಮೇಷನ್ ಆರ್ ಆ್ಯಕ್ಷನ್ಸ್. ಸರಿನಾ, ಅವರು ಓನ್ ಅಟ್ರಿಬ್ಯೂಟ್ಸ್ಗಳನ್ನು ಅಥವಾ ಆಪರೇಷನ್ಸನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ 2-3 ಕೊಲಾಬ್ರೇಷನನ್ನು ಮಾಡಬೇಕಾಗತ್ತೆ, ಆ ಥರ ಸಿಂಪಲ್. ನೆಕ್ಸ್ಟ್ ಹೌ ಕ್ಯಾನ್ ಯು ಡೆವಲಪ್ ಆ್ಯನ್ ಎಫೆಕ್ಟಿವ್ ಯೂಸ್ ಕೇಸ್. ಸೊ ಯೂಸ್ ಕೇಸನ್ನು ಯಾವ ರೀತಿ ಡೆವಲಪ್ ಮಾಡೋದು ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ. ಆಮೇಲೆ UML ಡಯಾಗ್ರಾಮ್ ಫಾರ್ ದಿ ಹೋಮ್ ಸೆಕ್ಯೂರಿಟಿ ಸಿಸ್ಟಮ್, ಅವಾಗಲೇ ಹೇಳಿದ್ನಲ್ಲ ಅದರದ್ದು ಡಯಾಗ್ರಾಮನ್ನು ತೋರಿಸ್ತೀನಿ. ಅವಾಗಲೇ ಇನ್ನೊಂದು ತೋರಿಸಿದೆ ನಾನು ಬ್ಯಾಂಕಿಂದು, ಅದನ್ನು ಕೂಡ ನೀಟಾಗಿ ನೋಡ್ಕೋಬೇಕು. ಬ್ಯಾಂಕ್ ATMದು ಫಸ್ಟು ಆ್ಯಕ್ಟರನ್ನು ನಾವು ಡಿಫೈನ್ ಮಾಡಬೇಕು. ಆ್ಯಕ್ಟರ್ ಅಂತ ಅಂದ್ರೇನು, ಡಿಟರ್ಮೈನ್ ದ ಪ್ರೈಮರಿ ಆ್ಯಂಡ್ ದ ಸೆಕೆಂಡರಿ ಆ್ಯಕ್ಟರ್ ಹೂ ಇಂಟ್ರ್ಯಾಕ್ಟ್ ವಿತ್ ದ ಸಿಸ್ಟಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥವ್ರು ಯಾರು, ಅವರನ್ನು ನಾವು ಆ್ಯಕ್ಟರ್ಸ್ ಅಂತ ಕರಿತಾ ಹೋಗ್ತೀವಿ. ಎನ್ ಎಫೆಕ್ಟಿವ್ ಯೂಸ್ ಕೇಸ್ ಕ್ಯಾನ್ ಬಿ ಡೆವಲಪ್ಡ್ ಬೈ ದ ಫಾಲೋಯಿಂಗ್ 3 ಸ್ಟೆಪ್ಸ್. ಸೊ ನಿಮ್ಮದು ನೋಟ್ಸನ್ನು ನೋಡಿದಾಗ PDF ಅಲ್ಲಿ ಈ 3 ಸ್ಟೆಪ್ಗಳಿದ್ದು, ಮೇಜರಾಗಿ ನಾವು ನೋಡ್ಬೇಕಾದ್ರೆ ಆ್ಯಕ್ಟರ್ಸ್, ಐಡೆಂಟಿಫೈಯಿಂಗ್ ದ ಆ್ಯಕ್ಟರ್ಸನ್ನು ಕೂಡ ನಾವು ಇದಕ್ಕೆ ಸೇರ್ಕೊತೀವಿ. ಟೋಟಲ್ 4 ಸ್ಟೆಪ್ ಆಗುತ್ತೆ, ಬಟ್ ನಾನು PDF ಪ್ರಕಾರನೇ ಕೊಟ್ಟಿದ್ದೀನಿ. ಸೊ 3 ಸ್ಟೆಪ್ಪನ್ನು ಬರೀರಿ, ಇದನ್ನು ಸ್ಟಾರ್ಟಿಂಗಲ್ಲಿ ಬರೀರಿ. ಸರಿನಾ, ಆ್ಯಕ್ಟರ್ಸ್, ಐಡೆಂಟಿಫೈಯಿಂಗ್ ದ ಆ್ಯಕ್ಟರ್ಸ್. ಮೊದಲನೇದು ಕ್ರಿಯೇಟಿಂಗ್ ಎ ಪ್ರಿಲಿಮಿನರಿ ಯೂಸ್ ಕೇಸ್. ಪ್ರಿಲಿಮಿನರಿ ಯೂಸ್ ಕೇಸ್ ಅಂತ ಅಂದ್ರೇನು, ಬೇಸಿಕ್ ಆಗಿ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊತೀವಿ ಪ್ರಿಲಿಮಿನರಿ ಯೂಸ್ ಕೇಸಸನ್ನು. ಆಮೇಲೆ ಏನು ಮಾಡ್ತೀವಿ, ನಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಕ್ವಶನಿಂಗನ್ನು ಮಾಡಿಕೊಂಡು, ಇಲ್ಲಾಂದರೆ ಮೀಟಿಂಗ್ಸನ್ನು ಸ್ಟೇಕ್ ಹೋಲ್ಡರ್ಸ್ ಜೊತೆ ಇಟ್ಕೊಂಡು ನಾವು ಸಾಫ್ಟ್ವೇರ್ ಇಂಜಿನಿಯರ್ಸು ಅದನ್ನು ರಿಫೈನ್ ಮಾಡ್ಕೊತೀವಿ, ಯಾವ್ದು ಬೇಕು ಯಾವ್ದು ಬೇಡ ಆ ಥರ. ನೆಕ್ಸ್ಟ್ ಏನು ಮಾಡ್ತೀವಿ, ರೈಟಿಂಗ್ ಎ ಫಾರ್ಮಲ್ ಯೂಸ್ ಕೇಸ್. ಫಾರ್ಮಲ್ ಯೂಸ್ ಕೇಸ್ ಅಂತಂದರೆ ಸಿಂಪಲ್ ಕಣಪ್ಪ. ಏನು ಅಂತಂದರೆ ನಾವೇನು ಮಾಡ್ತೀವಿ, ನಮಗೆ ಸಾಫ್ಟ್ವೇರ್ ಟೆಕ್ನಿಕಲಲ್ಲಿ ಏನಿರುತ್ತೆ ಅದನ್ನು ನಾವು ಡಯಾಗ್ರಾಮ್ ಇರ್ಬೋದು, ಇಲ್ಲ ಅಂತಂದರೆ ಒಂಥರ ಗ್ರಾಫ್ ಥರ, ಈ ಥರ ನಾವು ಕನ್ವರ್ಟ್ ಮಾಡ್ಕೊತ ಹೋಗ್ತೀವಿ ಸಿಂಬಲ್ಗಳಿಗೆ. ಯಾಕೆ, ನಮಗೆ ಈಸಿ ಆಗ್ತಾ ಹೋಗುತ್ತೆ ಏನು ರಿಕ್ವೈರ್ಮೆಂಟ್ಸ್ ಬೇಕು, ಏನನ್ನು ನಾವು ಜನ್ರೇಟ್ ಮಾಡ್ತಿರೋದು ಅಥವಾ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಅಂತ. ನೋಡಿ ಇಲ್ಲಿ ಡಯಾಗ್ರಾಮನ್ನು ಕೊಟ್ಟಿದ್ದೀನಿ. ಈ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟು, ಪ್ರೀವಿಯಸ್ ಇಯರ್ಸಲ್ಲೆಲ್ಲ ಕೇಳಿದರೆ, ವೆರಿ ಇಂಪಾರ್ಟೆಂಟಾಗಿ ಕಲಿತಾ ಹೋಗಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ನೆಗೋಷಿಯೇಟಿಂಗ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ವ್ಯಾಲಿಡೇಟಿಂಗ್ ರಿಕ್ವೈರ್ಮೆಂಟ್ಸ್. ನೆಗೋಷಿಯೇಟಿಂಗ್ ರಿಕ್ವೈರ್ಮೆಂಟ್ಸ್ ಅಂತಂದ್ರೇನು, ದಿ ಇಂಟೆಂಟ್ ಆಫ್ ನೆಗೋಷಿಯೇಷನ್ ಇಸ್ ಟು ಡೆವಲಪ್ ಎ ಪ್ರಾಜೆಕ್ಟ್ ಪ್ಲಾನ್ ದಟ್ ಮೀಟ್ಸ್ ದ ಸ್ಟೇಕ್ ಹೋಲ್ಡರ್ ನೀಡ್ಸ್ ವೈಲ್ ರಿಫ್ಲೆಕ್ಟಿಂಗ್ ರಿಯಲ್ ವರ್ಲ್ಡ್ ಕನ್ಸ್ಟ್ರೆಂಟ್ಸ್ ಸಚ್ ಆಸ್ ಟೈಮ್, ಪೀಪಲ್ ಆ್ಯಂಡ್ ಬಜೆಟ್. ಅಂತಂದರೆ ಈಗ ನಾವು ನೆಗೋಷಿಯೇಟ್ ಮಾಡಬೇಕಲ್ವ. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಮನೆಯನ್ನು ತೊಗೊಳಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ, ಎಲ್ಲೋ ಅಪಾರ್ಟ್ಮೆಂಟಲ್ಲಿ, ಅಲ್ಲಿ ನೀವು ನೆಗೋಷಿಯೇಟ್ ಮಾಡ್ತೀರಲ್ವ, ಈ ರಿಕ್ವೈರ್ಮೆಂಟ್ ಇರಬೇಕಿತ್ತು, ಅದಕ್ಕೋಸ್ಕರ ಪ್ರೈಸ್ ಕಡಿಮೆ ಮಾಡಿರಿ, ಈ ಥರ ಎಲ್ಲ ಏನೇನು ರಿಕ್ವೈರ್ಮೆಂಟ್ ಬೇಕು ಆ ಥರ ನೀವು ಚೂಸ್ ಮಾಡ್ತೀರಲ್ವ ಮನೇನ, ಅದೇ ಟೈಪು ಇಲ್ಲಿ ವರ್ಕ್ ಆಗ್ತಾ ಹೋಗೋದು ನೆಗೋಷಿಯೇಟಿಂಗ್ ಆ್ಯಕ್ಟಿವಿಟೀಸ್ ಏನೇನು ಬರ್ಬೋದು, ಐಡೆಂಟಿಫಿಕೇಷನ್ ಆಫ್ ದ ಸಿಸ್ಟಮ್ ಆರ್ ದಿ ಸಬ್ ಸಿಸ್ಟಮ್ಸ್ ಕೀ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂತ ಗೊತ್ತಾಗಬೇಕು. ಡಿಟರ್ಮೈನ್ ದ ಸ್ಟೇಕ್ ಹೋಲ್ಡರ್ಸ್ ವಿನ್ ಕಂಡೀಷನ್ ಅಂತಂದ್ರೆ ಏನು, ಅವರಿಗೆ ಏನು ಬೇಕಾಗಿದೆ ಅಂತಂದರೆ ರಿಕ್ವೈರ್ಮೆಂಟ್ಸ್ ಏನು ಅಂತ ತಗೋಬೇಕು, ಮತ್ತು ಆ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ತಾ ಹೋಗಬೇಕು. ವ್ಯಾಲಿಡೇಟಿಂಗ್ ದ ರಿಕ್ವೈರ್ಮೆಂಟ್ಸ್, ಏನು ರಿಕ್ವೈರ್ಮೆಂಟ್ಸನ್ನು ತೊಗೊಂಡಿರ್ತೀವಿ ನಾವು ಅದನ್ನು ವ್ಯಾಲಿಡೇಟ್ ಅಂತ ಅಂದರೆ ಆ ರಿಕ್ವೈರ್ಮೆಂಟ್ಸ್ ಪ್ರಕಾರ ಸಾಫ್ಟ್ವೇರನ್ನು ಬಿಲ್ಡ್ ಮಾಡಿ ನಾವು ಅವರಿಗೆ ಡಿಪ್ಲಾಯ್ಮೆಂಟನ್ನು ಮಾಡಬೇಕಾಗತ್ತೆ. ಇಷ್ಟೇ ಸಿಂಪಲ್. ಸೊ ನೋಡಿ ಇಲ್ಲಿ ಇನ್ಕನ್ಸಿಸ್ಟೆನ್ಸಿ, ಆಂಬಿಗಿಟಿ ಇದನ್ನೆಲ್ಲ ಎಕ್ಸಾಮೈನ್ ಮಾಡೋದಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ, ವ್ಯಾಲಿಡಿಟಿ ರಿಕ್ವೈರ್ಮೆಂಟ್ಸನ್ನು. ಅಂದರೆ ಕರೆಕ್ಟಾಗಿ ನಾವು ಫಾಲೋ ಮಾಡ್ತಾ ಇದ್ದೀವೋ ಇಲ್ವೋ ಅಂತ.
ಸೊ ಇಷ್ಟು ಟಾಪಿಕ್ಗಳಾಗಿತ್ತು. ಸೊ ಇಷ್ಟು ಟಾಪಿಕನ್ನು ನೀವು ಓದ್ಕೊಂಡ್ರೆ ಮಾಡ್ಯೂಲ್ 2 ಅಲ್ಲಿ ಆಲ್ಮೋಸ್ಟ್ 90 to 95% ಮಾರ್ಕ್ಸನ್ನು ಆರಾಮಾಗಿ ಸ್ಕೋರ್ ಮಾಡ್ತಾ ಹೋಗ್ತೀರಾ. ಈ PDF ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ನೋಡ್ಬೋದು. ಮಾಡ್ಯೂಲ್ 1 ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, PDF ಲಿಂಕು ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮಾಡ್ಯೂಲ್ 1 ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.